ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ನು ನಾನು ಇಲ್ಲಿ ತಂದಿದ್ದೀನಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಅಂದರೆ ಇದು ನಮಗೆ ನೆಕ್ಸ್ಟ್ ವೀಕು ಎಕ್ಸಾಮ್ಸ್ಗಳೆಲ್ಲ ಇತ್ತು. ಇವಾಗ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾಕೆ ಅಂತ ನೋಡೋಣ. ಪ್ರಕಟಣೆ ನೋಡಿ ಇಲ್ಲಿ. ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಪ್ರಾಧಿಕಾರದಿಂದ ನಿಗದಿಗೊಳಿಸಲಾದ ಲಿಖಿತ ಪರೀಕ್ಷಾ ದಿನಾಂಕವನ್ನು ಮುಂದೂಡುವ ಬಗ್ಗೆ ಒಂದು ಪ್ರಕಟಣೆ ಬಿಟ್ಟಿದ್ದಾರೆ. ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತದಲ್ಲಿ ಖಾಲಿ ಇರುವ ವಿವಿಧ ವೃಂದಗಳ ಒಟ್ಟು 236 ಹುದ್ದೆಗಳನ್ನು ಭರ್ತಿ ಮಾಡಲು ಲಿಖಿತ ಪರೀಕ್ಷೆಯನ್ನು ದಿನಾಂಕ 6/6/2023 ರಿಂದ 8/6/2023 ನಡೆಸಲಾಗುವುದಾಗಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತದ ಜಾಲತಾಣದಲ್ಲಿ ಪ್ರಕಟಿಸಲಾಗಿರುತ್ತದೆ. ಆದರೆ ಪ್ರಸ್ತುತ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ನಡೆಸುತ್ತಿರುವುದರಿಂದ ಪ್ರಾಧಿಕಾರದಿಂದ ನಿಗದಿಗೊಳಿಸಲಾದ ಲಿಖಿತ ಪರೀಕ್ಷಾ ದಿನಾಂಕವನ್ನು ಮುಂದೂಡಲಾಗಿದ್ದು, ಪರೀಕ್ಷಾ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ಪ್ರಾಧಿಕಾರದ ಜಾಲತಾಣಗಳಲ್ಲಿ ಪ್ರಕಟಿಸಲಾಗುವುದು ಅಂತ ಈ ಒಂದು ಪ್ರಕಟಣೆ ಬಂದಿದೆ. ಏಕೆಂದರೆ ಎಕ್ಸಾಮ್ ಇರುತ್ತೆ, ಅದಕ್ಕೋಸ್ಕರ ಪೋಸ್ಟ್ಪೋನ್ ಆಗಿದೆ. ನೆಕ್ಸ್ಟ್ ನೋಟಿಫಿಕೇಷನಲ್ಲಿ ಬಿಡ್ತೀವಿ ಅಂತ ಹೇಳಿದರೆ ವೆಯ್ಟ್ ಮಾಡಿ, ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ಕ್ಲಾಸ್ನ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೋಸ್ಕರ ಸಾರಿ ಕೇಳ್ತೀನಿ. ಇವತ್ತು ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಸ್ವಲ್ಪ ಕರೆಂಟ್ ಅಫೇರ್ಸ್ ಜೊತೆ ಸ್ವಲ್ಪ ಸಬ್ಜೆಕ್ಟ್ ವೈಸು ನಾನು ವಿಡಿಯೋ ಮಾಡಿ ಹಾಕೋಣ ಮತ್ತು ಕ್ಲಾಸ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಏಕೆಂದರೆ ಕರೆಂಟ್ ಅಫೇರ್ಸ್ ಜೊತೆ ಈ ಒಂದು ಸಬ್ಜೆಕ್ಟ್ ವೈಸ್ ಕ್ಲಾಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಒಂದೇ ಥರ ಮಾಡಿದರೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ಕಮ್ಯುನಿಕೇಷನ್ ಸಬ್ಜೆಕ್ಟಲ್ಲಿ ಈ ಒಂದು ಕ್ಲಾಸ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ. ಯಾಕೆಂದರೆ ನಾನು ಏನೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಅದು ನಿಮಗೆ ಬೇಗ ನೋಟಿಫೈ ಆಗುತ್ತೆ ಅಂತ ಕೇಳ್ಕೊಳ್ತಾ, ನಾನಿವತ್ತು GK ರಿಲೇಟೆಡ್ ಸ್ವಲ್ಪ ಮೆಜರ್ಮೆಂಟ್ಸ್, ಡಿವೈಸಸ್ ಆ್ಯಂಡ್ ಸ್ಕೇಲ್ಸ್ ಬಗ್ಗೆ ಕೇಳಿದ್ರಿ, ಕಮೆಂಟ್ ಮಾಡಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ಇವಾಗ ಕ್ಲಾಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಮೆಜರ್ಮೆಂಟ್ಸ್, ಡಿವೈಸಸ್ ಆ್ಯಂಡ್ ಸ್ಕೇಲ್ ಅಂತ, ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಸೋನಾರ್ ಅಂತ. ಇದು ಸೋನಾರ್ದು ಫುಲ್ ಫಾರ್ಮ್ ಏನು ಅಂತ ಅಂದರೆ ಸೌಂಡ್ ನ್ಯಾವಿಗೇಷನ್ಸ್ ಆ್ಯಂಡ್ ರೇಂಜಿಂಗ್ ಅಂತ. ಏನೋ ಫುಲ್ ಫಾರ್ಮ್ ಕೇಳ್ಬೋದು. ಸೋನಾರ್ದು ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಈಸ್ ಯೂಸ್ಡ್ ಫಾರ್ ಲೊಕೇಟಿಂಗ್ ಸಬ್ಮರ್ಜ್ಡ್ ಆಬ್ಜೆಕ್ಟ್ ಇನ್ ಆನ್ ಓಷನ್ ಅಂತ ಇದೆ. ಈಸ್ ಯೂಸ್ಡ್ ಟು ಲೊಕೇಟಿಂಗ್ ಸಬ್ಮರ್ಜ್ಡ್ ಆಬ್ಜೆಕ್ಟ್ಸ್ ಇನ್ ಹ್ಯಾನ್ ಓಷನ್ ಅಂತ ಇದೆ. ಸೊ ಇಂಪಾರ್ಟೆಂಟು. ಸಮುದ್ರದ ಆಳದಲ್ಲಿರುವ ಏನೇ ಒಂದು ಆಬ್ಜೆಕ್ಟ್ಸ್ ಅಂತ ಅಂದರೆ ವಸ್ತುಗಳು ಅದನ್ನ ಬಿದ್ದಿದ್ರು ಈ ಸೋನಾರ್ ಮೂಲಕ ಈ ಒಂದು ಸೋನಾರ್ ಮೂಲಕ ನಾವು ಅದನ್ನು ಪತ್ತೆ ಹಚ್ಬೋದು. ವೆರಿ ಇಂಪಾರ್ಟೆಂಟ್. ನೋಡಿ, ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ. ಸೋನಾರ್ ಅಂತ ಅಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗು. ಏನಕ್ಕೆ ಸೋನಾರ್ ಸೋನಾರಲ್ಲಿ ಏನು ಯಾವ ವೇವ್ಸ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು. ಅಲ್ಟ್ರಾಸೋನಿಕ್ ವೇವ್ಸು. ಇದ್ರ ರೇಂಜ್ ಬಂದ್ಬಿಟ್ಟು ರೇಂಜು ಇಂಪಾರ್ಟೆಂಟು. 20 ಹರ್ಟ್ಸ್ ಟು 20,000 ಹರ್ಟ್ಸ್ ಆಗುತ್ತೆ. ಎಷ್ಟು ಅಂತ ಕೇಳ್ಬೋದು. 20 ಹರ್ಟ್ಸ್ ಟು 20,000 ಹರ್ಟ್ಸ್. ನೆಕ್ಸ್ಟ್ ಒನ್ನು ದ ಆಪರೇಚರ್ಸ್ ಯೂಸ್ ಟು ಮೆಜರ್ ಇಂಟೆನ್ಸಿಟಿ ಆಫ್ ಸೌಂಡ್ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಇಂಟೆನ್ಸಿಟಿ ಆಫ್ ಸೌಂಡ್ನ ಯಾವುದರಿಂದ ಮೆಜರ್ ಮಾಡ್ತಾರೆ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಡಿಯೋಮೀಟರ್ ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು ಆಡಿಯೋಮೀಟರ್. ನೆಕ್ಸ್ಟು ಸೋನಾರ್ ಈಸ್ ಮೋಸ್ಟ್ಲಿ ಯೂಸ್ಡ್ ಬೈ. ಸೋನಾರ್ನ ಎಲ್ಲಿ ಮೋಸ್ಟ್ ಆಫ್ ಆಲ್ ಯೂಸ್ ಮಾಡ್ತಾರೆ ಅಂತ ಅಂದರೆ ಸೋನಾರ್ ಈಸ್ ಮೋಸ್ಟ್ಲಿ ಯೂಸ್ಡ್ ಬೈ ನ್ಯಾವಿಗೇಟರ್ಸಲ್ಲಿ ಸೋನಾರ್ನ ಮೋಸ್ಟ್ ಆಫ್ ಆಲ್ ಯೂಸ್ ಮಾಡ್ತಾರೆ. ಇಂಪಾರ್ಟೆಂಟ್. ಸೋನಾರ್ ಈಸ್ ಮೋಸ್ಟ್ಲಿ ಯೂಸ್ಡ್ ಬೈ ನ್ಯಾವಿಗೇಟರ್ಸ್. ಅನಿಮೋಮೀಟರ್ನ ಫೋರ್ಸ್ ಆಫ್ ದ ವಿಂಡ್ನ ಮೆಜರ್ ಮಾಡೋದಕ್ಕೆ ಅನಿಮೋಮೀಟರ್ನ ಯೂಸ್ ಮಾಡ್ತಾರೆ. ಇಂಪಾರ್ಟೆಂಟ್. ಅನಿಮೋಮೀಟರ್ ಈಸ್ ಯೂಸ್ಡ್ ಟು ಮೆಜರ್ ಫೋರ್ಸ್ ಆಫ್ ದ ವಿಂಡ್. ನೆಕ್ಸ್ಟ್ ಒಂದು ಫ್ಯಾಥೋಮೀಟರ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಅಂದರೆ ಡೆಪ್ತ್ ಆಫ್ ವಾಟರ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಫ್ಯಾಥೋಮೀಟರ್ನ ಯೂಸ್ ಮಾಡ್ತಾರೆ. ಡೆಪ್ತ್ ಆಫ್ ವಾಟರ್ನ ಮೆಜರ್ ಮಾಡುತ್ತೆ. ನೆಕ್ಸ್ಟು ಫೋಟೋಮೀಟರ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಏನು ಒಂದು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಇಂಟೆನ್ಸಿಟಿ ಆಫ್ ಲೈಟ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಫೋಟೋಮೀಟರ್ನ ಯೂಸ್ ಮಾಡ್ತಾರೆ. ಸ್ಟಿಲ್ ಪೈರೋಮೀಟರ್ ಅಂತ ಅಂದರೆ ಈಸ್ ಯೂಸ್ಡ್ ಟು ಮೆಜರ್ ಹೈ ಟೆಂಪರೇಚರ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಪೈರೋಮೀಟರ್ನ ಯೂಸ್ ಮಾಡ್ತಾರೆ. ಸೊ ವೆರಿ ಇಂಪಾರ್ಟೆಂಟ್. ನಾನು ಮೆಜರ್ಮೆಂಟ್ಸ್ನ ಒಂದೇ ಕಡೆ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ತುಂಬ ಇಂಪಾರ್ಟೆಂಟ್. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೋಡ್ಕೊಳ್ಳಿ. ಪೈರೋಮೀಟರ್ ಈಸ್ ಯೂಸ್ಡ್ ಟು ಮೆಜರ್
ಹೈ ಟೆಂಪರೇಚರ್ ಇಸ್ ಟು. ನೆಕ್ಸ್ಟ್ ಒಂದು ಬ್ಯಾರೋಮೀಟರ್ ತುಂಬಾ ಇಂಪಾರ್ಟೆಂಟು. ಬ್ಯಾರೋಮೀಟರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಾನೆ ಇರ್ತಾರೆ. ಯಾಕೆ ಅಂತಂದರೆ ಈ ಬ್ಯಾರೋಮೀಟರ್ ಬಂದುಬಿಟ್ಟು ಏರ್ ಪ್ರೆಷರ್ ಅಂತ ಅಂದರೆ ಏರ್ ರಿಲೇಟೆಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಟ್ಮಾಸ್ಫಿಯರ್ ರಿಲೇಟೆಡ್ ಇರೋದ್ರಿಂದ ಬ್ಯಾರೋಮೀಟರ್ನ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಕೇಳೋ ಚಾನ್ಸಸ್ ಇದೆ. ಬ್ಯಾರೋಮೀಟರ್ ಈಸ್ ಯೂಸ್ ಟು ಮೆಜರ್ ಏರ್ ಪ್ರೆಷರ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಬ್ಯಾರೋಮೀಟರ್ನ ಯೂಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಹೈಗ್ರೋಮೀಟರ್ನ ಎಲ್ಲಿ ಯೂಸ್ ಮಾಡ್ತಾರೆ, ಏನೋ ಒಂದು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಹ್ಯುಮಿಡಿಟಿ ಇನ್ ದ ಏರ್ನಲ್ಲಿರುವ ಹ್ಯುಮಿಡಿಟಿನ ಮೆಜರ್ ಮಾಡೋದಕ್ಕೆ ಈ ಒಂದು ಹೈಗ್ರೋಮೀಟರ್ನ ಯೂಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಹ್ಯುಮಿಡಿಟಿ ಇನ್ ದ ಏರ್. ನೋಡಿ, ಲಾಸ್ಟ್ ಒನ್ನು ಹೈಗ್ರೋಮೀಟರ್ ಹೇಳಿದೆ, ಇವಾಗ ಹೈಡ್ರೋಮೀಟರ್ ಹೇಳ್ತಿದ್ದೀನಿ. ಹೈಡ್ರೋಮೀಟರ್ ಈಸ್ ಯೂಸ್ ಟು ಮೆಜರ್ ಡೆನ್ಸಿಟಿನ ಮೆಜರ್ ಮಾಡೋದಕ್ಕೆ ಈ ಒಂದು ಹೈಡ್ರೋಮೀಟರ್ನ ಯೂಸ್ ಮಾಡ್ತಾರೆ. ಹೈಗ್ರೋಮೀಟರ್ನ ಎಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಹ್ಯುಮಿಡಿಟಿಯಿಂದ ಏರ್ನ ಮೆಜರ್ ಮಾಡೋದಕ್ಕೆ ಹೈಗ್ರೋಮೀಟರ್ನ ಯೂಸ್ ಮಾಡ್ತಾರೆ. ಬಟ್ ಹೈಡ್ರೋಮೀಟರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಅಂದರೆ ಡೆನ್ಸಿಟಿನ ಮೆಜರ್ ಮಾಡೋದಕ್ಕೆ ಹೈಡ್ರೋಮೀಟರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ನು ಫೋನೋಮೀಟರ್ನ ಎಲ್ಲಿ ಯೂಸ್ ಮಾಡ್ತಾರೆ, ಏನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಡೆನ್ಸಿಟಿ ಆಫ್ ಸೌಂಡ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಫೋನೋಮೀಟರ್ನ ಯೂಸ್ ಮಾಡ್ತಾರೆ. ಏನು ಅಂತ ಅಂದರೆ ಫೋನೋಮೀಟರ್ ಈಸ್ ಯೂಸ್ ಟು ಮೆಜರ್ ಡೆನ್ಸಿಟಿ ಆಫ್ ಸೌಂಡ್. ನೆಕ್ಸ್ಟ್ ಒನ್ನು ಪೈರ್ ಎಲಿಯೋಮೀಟರ್ನ ಏನು ಒಂದು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಸೋಲಾರ್ ರೇಡಿಯೇಷನ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಪೈರ್ ಎಲಿಯೋಮೀಟರ್ನ ಯೂಸ್ ಮಾಡ್ತಾರೆ. ಇಂಪಾರ್ಟೆಂಟ್. ಏನಕ್ಕೆ ಅಂತ ಅಂದರೆ ಸೋಲಾರ್ ರೇಡಿಯೇಷನ್ ಮೆಜರ್ ಮಾಡೋದಕ್ಕೆ ಪೈರ್ ಎಲಿಯೋಮೀಟರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ನು ಮ್ಯಾನೋಮೀಟರ್ ಇಸ್ ಯೂಸ್ ಟು ಮೆಜರ್ ಪ್ರೆಷರ್ ಆಫ್ ಗ್ಯಾಸ್. ಮ್ಯಾನೋಮೀಟರ್ನ ಏನನ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಪ್ರೆಷರ್ ಆಫ್ ಗ್ಯಾಸ್ ಅಂದರೆ ಗ್ಯಾಸ್ ಪ್ರೆಷರ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಮ್ಯಾನೋಮೀಟರ್ನ ಯೂಸ್ ಮಾಡ್ತಾರೆ. ಕೇಳ್ಬೋದು. ಅದು ಬ್ಯಾರೋಮೀಟರ್ ಬಂದ್ಬಿಟ್ಟು ಏರ್ ಪ್ರೆಷರ್ನ ಮೆಜರ್ ಮಾಡುತ್ತೆ. ಈ ಮ್ಯಾನೋಮೀಟರ್ ಬಂದ್ಬಿಟ್ಟು ಗ್ಯಾಸ್ ಪ್ರೆಷರ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಮ್ಯಾನೋಮೀಟರ್ನ ಯೂಸ್ ಮಾಡ್ತೀವಿ. ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ನು ಓಡೋಮೀಟರ್ ಅಂತ ಅಂದರೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಫಾರ್ ಡಿಸ್ಟೆನ್ಸ್ ಕವರ್ಡ್ ಬೈ ಮೋಟಾರ್ ವೀಲ್ಸ್ ಅಂತ ಅಂದರೆ ಓಡೋಮೀಟರ್ ಏನು ಮೆಜರ್ ಮಾಡುತ್ತೆ ಅಂತ ಅಂದರೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಫಾರ್ ಡಿಸ್ಟೆನ್ಸ್ ಕವರ್ಡ್ ಬೈ ಮೋಟಾರ್ ವೀಲ್ಸ್ ಅದನ್ನ ಮೆಜರ್ ಮಾಡುತ್ತೆ. ಅದೊಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಆಗಿದೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಅಮ್ಮೀಟರ್ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್. ಅಮ್ಮೀಟರ್ ಈಸ್ ಯೂಸ್ ಟು ಮೆಜರ್ ಕರೆಂಟ್ನ ಒಂದು ಮೆಜರ್ ಮಾಡುತ್ತೆ. ಅಮ್ಮೀಟರ್ ಏನನ್ನ ಮೆಜರ್ ಮಾಡುತ್ತೆ ಅಂತ ಅಂದರೆ ಕರೆಂಟ್. ವೆರಿ ಇಂಪಾರ್ಟೆಂಟ್. ಕೇಳ್ಬೋದು. ಯಾಕೆಂದರೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್, ಟ್ರೈನ್ ಆಪರೇಟರ್, ಪ್ರತಿಯೊಂದು ಸೆಕ್ಷನ್ ಇಂಜಿನಿಯರ್, ಮೇಂಟೈನರ್ಗೆ ಎಲ್ಲ ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಬಂದು ಓಂಡೋಮೀಟರ್ ಅಂತ. ಇಟ್ ಈಸ್ ಯೂಸ್ ಟು ಮೆಜರ್ ವೇವ್ ಲೆಂತ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಓಂಡೋಮೀಟರ್ನ ಯೂಸ್ ಮಾಡ್ತೀವಿ. ಏನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಓಂಡೋಮೀಟರ್ನ ವೇವ್ ಲೆಂತ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಓಂಡೋಮೀಟರ್ನ ಯೂಸ್ ಮಾಡ್ತೀವಿ. ಯುಡಿಯೋಮೀಟರ್ ಇದನ್ನ ವ್ಯಾಲ್ಯೂಮ್ ಇನ್ ಮಿಕ್ಸ್ಚರ್ ಆಫ್ ಗ್ಯಾಸ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಯುಡಿಯೋಮೀಟರ್ನ ಯೂಸ್ ಮಾಡ್ತೀವಿ. ವ್ಯಾಲ್ಯೂಮ್ ಇನ್ ಮಿಕ್ಸ್ಚರ್ ಆಫ್ ಗ್ಯಾಸ್. ನೆಕ್ಸ್ಟ್ ಒನ್ನು ಅನಿಮೋಮೀಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ವೆಲಸಿಟಿ ಆಫ್ ವಿಂಡ್ನ ಮೆಜರ್ ಮಾಡೋದಕ್ಕೆ ಅನಿಮೋಮೀಟರ್ನ ಯೂಸ್ ಮಾಡ್ತೀವಿ. ಅನಿಮೋಮೀಟರ್ ಈಸ್ ಯೂಸ್ ಟು ಮೆಜರ್ ವೆಲಸಿಟಿ ಆಫ್ ವಿಂಡ್. ಅನಿಮೋಮೀಟರ್ ಈಸ್ ಯೂಸ್ ಟು ಮೆಜರ್ ವೆಲಸಿಟಿ ಆಫ್ ವಿಂಡ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಅನಿಮೋಮೀಟರ್ನ ಯೂಸ್ ಮಾಡ್ತಾರೆ. BMRCL ಕ್ವಶನ್ ಪೇಪರಲ್ಲಿ ಕೇಳಿದ್ರು. ಟ್ಯಾಕೋಮೀಟರ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಒಂದು ಮೆಜರ್ ಮಾಡುತ್ತೆ. ಟ್ಯಾಕೋಮೀಟರ್ ಏನನ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು. ಸೊ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಟ್ಯಾಕೋಮೀಟರ್ನ ಸ್ಪೀಡ್ ಮೆಜರ್ಮೆಂಟ್ ಮಾಡುತ್ತೆ ಇದು. ಲ್ಯಾಕ್ಟೋಮೀಟರ್ ಈಸ್ ಯೂಸ್ ಟು ಮೆಜರ್ ಮಿಲ್ಕ್ಸ್ ಡೆನ್ಸಿಟಿನ ಮೆಜರ್ ಮಾಡೋದಕ್ಕೆ ಈ ಒಂದು ಲ್ಯಾಕ್ಟೋಮೀಟರ್ನ ಯೂಸ್ ಮಾಡ್ತಾರೆ. ಏನ ಮೆಜರ್ ಮಾಡುತ್ತೆ ಈ ಒಂದು ಲ್ಯಾಕ್ಟೋಮೀಟರ್ ಅಂತ ಅಂದರೆ ಮಿಲ್ಕ್ಸ್ ಡೆನ್ಸಿಟಿನ ಮೆಜರ್ ಮಾಡೋದಕ್ಕೆ ಈ ಒಂದು ಲ್ಯಾಕ್ಟೋಮೀಟರ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಆಲ್ಟಿಮೀಟರ್ ಈಸ್ ಯೂಸ್ ಟು ಮೆಜರ್ ಆಲ್ಟಿಟ್ಯೂಡ್. ನೋಡಿ, ನಾನು ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದು ಮೆಜರ್ಮೆಂಟ್ಸ್ ಮತ್ತು ಸ್ಕೇಲ್ ಬಗ್ಗೆ ನಾನು ಇಂಪಾರ್ಟೆಂಟ್ ಆಗಿರೋದು ಪಿಕ್ ಮಾಡಿ ನಿಮಗೆ ಇಲ್ಲಿ ಕ್ಲಾಸಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಪ್ಸ್ ಆ್ಯಂಡ್ ಟ್ರೋಫೀಸ್ ಬಗ್ಗೆ ಹೇಳ್ತೀನಿ. ಯಾಕೆಂದರೆ ಸ್ಪೋರ್ಟ್ಸ್ ಬಗ್ಗೆ ಒಂದಲ್ಲ ಒಂದು ಕ್ವಶನ್ ಬಂದಿದೆ. ಸ್ಪೋರ್ಟ್ಸ್ ಬಗ್ಗೆ 2-3 ಕ್ವಶನ್ಸ್ ಆದರೂ ಬಂದೇ ಬರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾನು ಇಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಸ್ವಲ್ಪ ತಗೊಂಡಿದ್ದೀನಿ. ನೋಡೋಣ. ಇಂಪಾರ್ಟೆಂಟ್ ಕಪ್ಸ್ ಆ್ಯಂಡ್ ಟ್ರೋಫೀಸ್ ಅಂತ ಯಾವ್ದು
ಕಪ್ಪು ಮತ್ತು ಟ್ರೋಫೀಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ನೋಡೋಣ. ಫಸ್ಟ್ ಒನ್ನು ಡೇವಿಸ್ ಕಪ್. ಡೇವಿಸ್ ಕಪ್ನ ಯಾವೊಂದು ಗೇಮಲ್ಲಿ ಯೂಸ್ ಮಾಡ್ತಾರೆ ಹೇಳ್ತಾರೆ ಅಂತ ಅಂದರೆ ಟೆನ್ನಿಸ್ ಡೇವಿಸ್ ಕಪ್ ಅಂತ ಅಂದರೆ ಟೆನ್ನಿಸ್ ಒಂದು ಸ್ಪೋರ್ಟ್ಸಲ್ಲಿ ಡೇವಿಸ್ ಕಪ್ ಇರುತ್ತೆ. ಸೊ ನೆಕ್ಸ್ಟು ಸೆಕೆಂಡ್ ಒನ್ ಡುಲೀಪ್ ಟ್ರೋಫಿ ಅಂತ, ಇದು ಕ್ರಿಕೆಟಿಗೆ ಸಂಬಂಧಿಸಿದೆ. ಈ ಡೇವಿಸ್ ಕಪ್ ಯಾವುದಕ್ಕೆ ಸಂಬಂಧಿಸಿದೆ, ಯಾವ ಒಂದು ಸ್ಪೋರ್ಟ್ಸ್ಗೆ ಸಂಬಂಧಿಸಿದೆ ಅಂತ ಅಂದರೆ ಟೆನ್ನಿಸ್ಗೆ ಸಂಬಂಧಿಸಿರುವಂಥ ಡ್ಯುಲೀಪ್ ಟ್ರೋಫಿ ಅಂತ, ಇದು ಕ್ರಿಕೆಟ್ಗೆ ಸಂಬಂಧಿಸಿದೆ. ನೆಕ್ಸ್ಟ್ ಒನ್ ಡ್ಯೂರ್ಯಾಂಡ್ ಕಪ್ ಅಂತ, ಇದು ಡ್ಯೂರ್ಯಾಂಡ್ ಕಪ್ ಅಂದ್ಬಿಟ್ಟು ಯಾವೊಂದು ಗೇಮ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಇದು ಫುಟ್ಬಾಲ್ಗೆ ಸಂಬಂಧಿಸಿರುವಂಥ ಒಂದು ಕಪ್ ಆಗುತ್ತೆ. ಯಾವುದು ಅಂತ ಅಂದರೆ ಡ್ಯೂರ್ಯಾಂಡ್ ಕಪ್. ನೆಕ್ಸ್ಟ್ ಒನ್ನು ಅಗಾ ಖಾನ್ ಕಪ್ ಅಂತ, ಇದು ಯಾವೊಂದು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದೆ ಅಂತ ಅಂದರೆ ಹಾಕಿ ಗೇಮ್ಗೆ ಇದೊಂದು ಅಗಾ ಖಾನ್ ಕಪ್ಪು ಸಂಬಂಧಪಟ್ಟಿದೆ. ನೆಕ್ಸ್ಟು CK ನಾಯ್ಡು ಟ್ರೋಫಿ ಅಂತ, CK ನಾಯ್ಡು ಟ್ರೋಫಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ ಕ್ರಿಕೆಟ್ಗೆ ಈ ಒಂದು CK ನಾಯ್ಡು ಟ್ರೋಫಿ ಸಂಬಂಧಪಟ್ಟಿದೆ. ನೆಕ್ಸ್ಟು ಇರಾನಿ ಕಪ್ ಅಂತ, ಇರಾನಿ ಕಪ್ ಕೂಡ ಕ್ರಿಕೆಟ್ಗೆ ಸಂಬಂಧಪಟ್ಟಿರುವಂಥ ಕಪ್ಪಾಗಿದೆ. ಇರಾನಿ ಕಪ್ ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ ಕ್ರಿಕೆಟ್ಗೆ. ನೆಕ್ಸ್ಟು ಊಬರ್ ಕಪ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾವೊಂದು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದೆ ಅಂತ ಅಂದರೆ ಬ್ಯಾಡ್ಮಿಂಟನ್ಗೆ. ಈ ಒಂದು ರೋಜರ್ ಕಪ್ ಅಂತ, ರೋಜರ್ ಕಪ್ ಯಾವುದಕ್ಕೆ, ಯಾವೊಂದು ಸ್ಪೋರ್ಟ್ಸಿಗೆ, ಯಾವೊಂದು ಗೇಮ್ಗೆ ಇದು ಸಂಬಂಧಪಟ್ಟಿದೆ ಅಂತ ಅಂದರೆ ಟೆನ್ನಿಸ್ಸು. ಊಬರ್ ಕಪ್ ಅಂದ್ಬಿಟ್ಟು ಬ್ಯಾಡ್ಮಿಂಟನ್ಗೆ, ಇರಾನಿ ಕಪ್ ಅಂದ್ಬಿಟ್ಟು ಕ್ರಿಕೆಟ್ಗೆ, ರೋಜರ್ ಕಪ್ ಅಂದ್ಬಿಟ್ಟು ಟೆನ್ನಿಸ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಒನ್ನು ಥಾಮಸ್ ಕಪ್ ಅಂದ್ಬಿಟ್ಟು ಇದು ಕೂಡ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದೆ, ಕೇಳ್ಬೋದು. ಥಾಮಸ್ ಕಪ್ ಯಾವ ಒಂದು ಸ್ಪೋರ್ಟ್ಸ್ ಅಂದರೆ ಗೇಮ್ಗೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್. ಥಾಮಸ್ ಕಪ್ ಅಂದ್ಬಿಟ್ಟು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟು ರಣಜಿ ಕಪ್ ಅಂತ ಬರುತ್ತೆ, ಅದು ಕೂಡ ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ. ನಾನು ಹೇಳ್ತಿರೋವೆಲ್ಲ ಪಿಕ್ ಮಾಡಿ ತಗೊಂಡಿರೋ ಅಂಥ ಒಂದು ನೇಮ್ಗಳು ತುಂಬಾ ಇಂಪಾರ್ಟೆಂಟ್. ನಿಮಗೆ ಒಂದೇ ಕಡೆ ನಾನು ಇಲ್ಲಿ ಇಂಪಾರ್ಟೆಂಟ್ ಆಗಿರೋದನ್ನ ಇಲ್ಲಿ ಒಂದೇ ಕಡೆ ನಾನು ಶೇರ್ ಮಾಡ್ತಾ ಇದ್ದೀನಿ, ಬರೆದು ವೆರಿ ವೆರಿ ಯೂಸ್ಫುಲ್ ಆಗುತ್ತೆ. ನೀವು ನೋಡ್ಕೋಬೋದು. ನನ್ನ ವಿಡಿಯೋದಲ್ಲಿ ಎಲ್ಲದೂ ಒಂದೇ ಕಡೆ ಸಿಗೋದ್ರಿಂದ ನಿಮಗೆ ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ಸಂತೋಷ್ ಟ್ರೋಫಿ ಅಂತ, ಸಂತೋಷ್ ಟ್ರೋಫಿನೂ ಕೂಡ ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ. ಸಂತೋಷ್ ಟ್ರೋಫಿ ಯಾವ ಒಂದು ಗೇಮ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಸಂತೋಷ್ ಟ್ರೋಫಿ ಬಂದ್ಬಿಟ್ಟು ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟು ರೈಡರ್ ಕಪ್ ಅಂತ, ರೈಡರ್ ಕಪ್ ಅಂದ್ಬಿಟ್ಟು ಗಾಲ್ಫ್ಗೆ ಸಂಬಂಧಪಟ್ಟಿದೆ. ರೈಡರ್ ಕಪ್ ಗಾಲ್ಫ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟು ಏಷ್ಯಾ ಕಪ್, ನಿಮ್ಗೆ ಗೊತ್ತಿದೆ, ಕ್ರಿಕೆಟ್ ನೋಡ್ತೀರಾ ಆಲ್ಮೋಸ್ಟು. ಏಷ್ಯಾ ಕಪ್ ಅಂತ ಅಂದರೆ ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟು ಸಹಾರಾ ಕಪ್ ಅಂತ ಬರುತ್ತೆ. ಈ ಒಂದು ಸಹಾರಾ ಕಪ್ ಯಾವ ಒಂದು ಸ್ಪೋರ್ಟ್ಸ್, ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಈ ಸಹಾರಾ ಕಪ್ ಅಂದ್ಬಿಟ್ಟು ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ. ಫಿಫಾ ಕಪ್ ಅಂದ್ಬಿಟ್ಟು ಫುಟ್ಬಾಲ್ಗೆ ಸಂಬಂಧಿಸಿದೆ. ನೆಕ್ಸ್ಟ್ ಒನ್ನು ಡಾಕ್ಟರ್ BC ರಾಯ್ ಟ್ರೋಫಿ ಅಂತ, ಡಾಕ್ಟರ್ BC ರಾಯ್ ಟ್ರೋಫಿ ಅಂತ ಅಂದರೆ ಅದು ಕೂಡ ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ. ಒಂದು ನೋಟ್ಬುಕ್ ತೊಗೊಳ್ಳಿ, ಅದನ್ನು ನಿಮ್ಮ ನೋಟಲ್ಲಿ ಬರ್ತ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮಗೆ ಎಕ್ಸಾಮ್ ನಿಯರ್ ಇದ್ದಾಗ ಒಂದು ಕಡೆ ಓದ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಒಂದು ಕಡೆ ಎಲ್ಲದೂ ಸಿಗುತ್ತೆ ಅಂತ ಕೇಳ್ಕೊಳ್ತಾ. ನೆಕ್ಸ್ಟ್ ಒನ್ನು ಆ್ಯಶಸ್ ಟ್ರೋಫಿ ಅಂತ, ಇದು ಕ್ರಿಕೆಟ್ಗೆ ಸಂಬಂಧಿಸಿದೆ. ನೆಕ್ಸ್ಟು ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ನೈಟ್ ವಾಚ್ಮ್ಯಾನ್ ಅಂತ ಕೇಳಿದರು. ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದೆ ಅಂತ ಈ ಒಂದು ಕ್ವಶನ್ ಕೇಳಿದರು. ನೈಟ್ ವಾಚ್ಮ್ಯಾನ್ ಅಂತ ಅಂದರೆ ಕ್ರಿಕೆಟ್ಗೆ ಸಂಬಂಧಿಸಿದೆ. ನೋಡಿದ್ರಲ್ಲ, ನಾನು ಇಲ್ಲಿವರೆಗೂ ಮೆಜರ್ಮೆಂಟ್ಸ್ ಮತ್ತು ಸ್ಪೋರ್ಟ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಸಬ್ಜೆಕ್ಟ್ ವೈಸ್ ಅಂದರೆ ಕಮ್ಯುನಿಕೇಷನ್ ಸಬ್ಜೆಕ್ಟ್ ಇದೆ, ಟ್ರೈನ್ ಆಪರೇಟರ್ ಪೋಸ್ಟ್ಗೆ ಕಮ್ಯುನಿಕೇಷನ್ ಸಬ್ಜೆಕ್ಟ್ ಅಂತ ಇದೆ. ಆ ಒಂದು ಸಬ್ಜೆಕ್ಟ್ ಮೇಲೆ ನಾನು ಇವಾಗ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಸ್ವಲ್ಪ MCQs ಅಥವಾ ಕ್ವಶನ್ ಆ್ಯಂಡ್ ಆನ್ಸರ್ನ ಅನಾಲಿಸಿಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಒಂದು ಕ್ಲಾಸ್ ಮಿಸ್ಸೇ ಮಾಡ್ಕೋಬಾರ್ದು, ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನಾನು ಇಂಪಾರ್ಟೆಂಟ್ ಆಗಿರೋವಂಥ ಕ್ವಶನ್ನ ಇಲ್ಲಿ ತೊಗೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಇವಾಗ ನೋಡೋಣ. ಇದು ಯಾವುದು ಸಬ್ಜೆಕ್ಟ್ ಅಂತ ಅಂದರೆ ಕಮ್ಯುನಿಕೇಷನ್ ಸಬ್ಜೆಕ್ಟಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಬರುತ್ತೆ. ಆ ಒಂದು ಟಾಪಿಕ್ನ ನಾನು ಇಲ್ಲಿ ತೊಗೋತಾ ಇದ್ದೀನಿ. ಅದರಲ್ಲಿ ಸುಮಾರು ಟಾಪಿಕ್ಗಳು ಬರ್ತವೆ, ಒಂದೊಂದೇ ಶೇರ್ ಮಾಡ್ತೀನಿ, ವಿಡಿಯೋ ಮಾಡ್ಕೊಂಬರ್ತೀನಿ. ನಿಮಗೆ ಎಕ್ಸಾಮ್ಸ್ ನಿಯರ್ ಆಗೋ ಅಷ್ಟೊತ್ತಿಗೆ ಈ ಕಮ್ಯುನಿಕೇಷನ್ ಸಬ್ಜೆಕ್ಟ್ ಮೇಲೆ ಆಲ್ಮೋಸ್ಟ್ ಕ್ಲಿಯರ್ ಆಗಿರುತ್ತೆ. ಕಂಪ್ಯೂಟರ್ ನೆಟ್ವರ್ಕ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಅಂತ ಇಂಪಾರ್ಟೆಂಟ್ MCQsನ ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೊಬರೋಣ.
ಫಸ್ಟ್ ಒನ್ ನೋಡೋಣ. ಸ್ಟ್ರಕ್ಚರ್ ಆರ್ ಫಾರ್ಮೆಟ್ ಆಫ್ ಡಾಟಾ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳ್ತಾರೆ. ಸ್ಟ್ರಕ್ಚರ್ ಆರ್ ಫಾರ್ಮೆಟ್ ಆಫ್ ಡೇಟಾನ ಏನಂತ ಹೇಳ್ತಾರೆ ಅಂತ ಇಲ್ಲಿ ಕ್ವಶನ್ ಕೇಳಿದೆ. ಸ್ಟ್ರಕ್ಚರ್ ಅಥವಾ ಫಾರ್ಮೆಟ್ ಆಫ್ ಡೇಟಾನ ಏನಂತ ಹೇಳ್ತಾರೆ ಅಂತ ಅಂದ್ರೆ ಸಿಂಟ್ಯಾಕ್ಸ್ ಅಂತ ಕರೀತಾರೆ. ಆನ್ಸರ್ ಇಸ್ ಸಿಂಟ್ಯಾಕ್ಸ್. ಇದ್ರ ಎಕ್ಸ್ಪ್ಲನೇಷನ್ ನೋಡೋಣ. ದ ಸ್ಟ್ರಕ್ಚರ್ ಅಂಡ್ ಫಾರ್ಮೆಟ್ ಆಫ್ ಡೇಟಾ ಆರ್ ಡಿಫೈನ್ಡ್ ಯೂಸಿಂಗ್ ಸಿಂಟ್ಯಾಕ್ಸ್ ಅಲ್ಲಿ ಸ್ಟ್ರಕ್ಚರ್ ಆರ್ ಫಾರ್ಮೆಟ್ ಆಫ್ ಡೇಟಾ ಇಸ್ ಕಾಲ್ಡ್ ಸಿಂಟ್ಯಾಕ್ಸ್. ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ಕಮ್ಯುನಿಕೇಶನ್ ಬಿಟ್ವೀನ್ ಎ ಕಂಪ್ಯೂಟರ್ ಅಂಡ್ ಎ ಕೀಬೋರ್ಡ್ ಇನ್ವಾಲ್ವ್ಸ್ ಡ್ಯಾಶ್ ಟ್ರಾನ್ಸ್ಮಿಷನ್ ಅಂತ ಕೇಳಿದರೆ ಇಲ್ಲಿ ಕಂಪ್ಯೂಟರ್ ಮತ್ತು ಕೀಬೋರ್ಡ್ ನಡುವೆ ಯಾವ ಒಂದು ಕಮ್ಯುನಿಕೇಶನ್ ಇರುತ್ತೆ ಅಂತ ಇಲ್ಲಿ ಕೇಳಿರೋದ್ರಿಂದ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸಿಂಪ್ಲೆಕ್ಸ್ ಆಗುತ್ತೆ. ಸಿಂಪ್ಲೆಕ್ಸ್ ಟ್ರಾನ್ಸ್ಮಿಷನ್ ಇಲ್ಲೊಂದು ಯೂಸ್ ಮಾಡ್ತಾರೆ. ಇದ್ರ ಎಕ್ಸ್ಪ್ಲನೇಷನ್ ಬಂದ್ಬಿಟ್ಟು ಸಿಂಪ್ಲೆಕ್ಸ್. ಇನ್ ಸಿಂಪ್ಲೆಕ್ಸ್ ಫಾರ್ ಟ್ರಾನ್ಸ್ಮಿಷನ್ ಡೇಟಾ ಫ್ಲೋ ಇನ್ ಸಿಂಗಲ್ ಡೈರೆಕ್ಷನ್ ಅಲ್ಲಿ ಡೇಟಾ ಫ್ಲೋ ಆಗುತ್ತೆ. ಈ ಒಂದು ಇನ್ಫಾರ್ಮೇಶನ್ ಯಾವ್ದ್ರದ್ದು ಅಂತ ಅಂದ್ರೆ ಸಿಂಪ್ಲೆಕ್ಸ್ ಟ್ರಾನ್ಸ್ಮಿಷನ್ದು. ಮತ್ತೆ ಕಂಪ್ಯೂಟರ್ ಮತ್ತು ಕೀಬೋರ್ಡ್ ನಡುವೆ ಯಾವ ಒಂದು ಟ್ರಾನ್ಸ್ಮಿಷನ್ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಸಿಂಪ್ಲೆಕ್ಸ್ ಟ್ರಾನ್ಸ್ಮಿಷನ್. ನೆಕ್ಸ್ಟ್ ಒನ್ನು, ದ ಫಸ್ಟ್ ನೆಟ್ವರ್ಕ್ ವಾಸ್ ಕಾಲ್ಡ್. ಫಸ್ಟ್ ನೆಟ್ವರ್ಕ್ನ ಏನಂತ ಹೇಳ್ತಾರೆ? ಫಸ್ಟ್ ನೆಟ್ವರ್ಕ್ ಯಾವುದು ಅಂತ ಕೇಳಿದ್ರೆ ಆರ್ಪಾನೆಟ್ ಅಂತ. ಆನ್ಸರ್ ಬಂದ್ಬಿಟ್ಟು ಆರ್ಪಾನೆಟ್. ಆರ್ಪಾನೆಟ್ನ ಫುಲ್ ಫಾರ್ಮ್ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ ಫಸ್ಟ್ ನೆಟ್ವರ್ಕ್ ಕೇಳ್ಬೋದು. ಏಕೆಂದರೆ ಇದು ಕಮ್ಯುನಿಕೇಷನ್ ರಿಲೇಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಕ್ವಶನ್ ಆಗಿರೋದ್ರಿಂದ ವೆರಿ ಇಂಪಾರ್ಟೆಂಟ್. ಆರ್ಪಾನೆಟ್ ಅಂತ ಅಂದರೆ ಫುಲ್ ಫಾರ್ಮ್ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್ಸ್ ಅಂತ. ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್ಸ್ ಅಂತ. ಆರ್ಪಾನೆಟ್ ಅಂತ ಅಂದರೆ ಡ್ಯಾಶ್ ಇಸ್ ದ ಫಿಸಿಕಲ್ ಪಾತ್ ಓವರ್ ವಿಚ್ ಎ ಮೆಸೇಜ್ ಟ್ರಾವೆಲ್ಸ್ ಅಂತ ಕೇಳಿದರೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಮೀಡಿಯಂ ಆಗುತ್ತೆ. ಮೆಸೇಜ್ ಟ್ರಾವೆಲ್ಸ್ ಫ್ರಮ್ ಸೆಂಡರ್ ಟು ರಿಸೀವರ್ ವಿಯಾ ಎ ಪಾತ್ ಕಾಲ್ಡ್ ದ ಮೀಡಿಯಂ. ಈ ಒಂದು ಮೀಡಿಯಂ ಪಾತ್ ಮೂಲಕ ಮೆಸೇಜ್ ಟ್ರಾವೆಲ್ಸ್ ಆಗುತ್ತೆ ರಿಸೀವರ್ಗೆ ಅಂತ. ಇಲ್ಲಿ ಮೆಸೇಜ್ ಟ್ರಾವೆಲ್ಸ್ ಫ್ರಮ್ ಸೆಂಡರ್ ಟು ರಿಸೀವರ್ ವಿಯಾ path called the medium using a set of methods rules called protocol ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಮೆಸೇಜು ಮೀಡಿಯಂ ಮೂಲಕ ರಿಸೀವರ್ಗೆ ಸೆಂಡ್ ಆಗುತ್ತೆ ಅಂತ. ನೆಕ್ಸ್ಟ್ ಒನ್, ವಿಚ್ ಆಫ್ ದಿಸ್ ಇಸ್ ನಾಟ್ ಎ ನೆಟ್ವರ್ಕ್ ಎಡ್ಜ್ ಡಿವೈಸ್ ಅಂತ ಕೇಳಿದರೆ ಇಲ್ಲೊಂದು 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಒಂದು ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಗಳಲ್ಲಿ ನೆಟ್ವರ್ಕ್ ಎಡ್ಜ್ ಡಿವೈಸ್ ಯಾವುದಲ್ಲ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ವಿಚ್ ಆಫ್ ದಿಸ್ ಇಸ್ ನಾಟ್ ಎ ನೆಟ್ವರ್ಕ್ ಎಡ್ಜ್ ಡಿವೈಸ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ನೆಟ್ವರ್ಕ್ ಎಡ್ಜ್ ಡಿವೈಸ್ ಅಲ್ಲ ಅಂತ ಇಲ್ಲಿ ಕ್ವಶನ್ ಕೇಳಿರೋದ್ರಿಂದ ಇಲ್ಲಿ ಆಪ್ಷನ್ PC, ಸ್ಮಾರ್ಟ್ ಫೋನ್ಸ್, ಸರ್ವರ್ಸ್, ಸ್ವಿಚ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಸ್ವಿಚ್ ಆಗುತ್ತೆ. ಈ PC ಮತ್ತೆ ಸ್ಮಾರ್ಟ್ ಫೋನ್ಸ್, ಸರ್ವರ್ಸ್ ಇದೆಲ್ಲ ನೆಟ್ವರ್ಕ್ ಎಡ್ಜ್ ಡಿವೈಸಸ್ ಆಗುತ್ತೆ. ಇದು ಸ್ವಿಚ್ ಮಾತ್ರ ನೆಟ್ವರ್ಕ್ ಎಡ್ಜ್ ಡಿವೈಸ್ ಆಗಲ್ಲ. ಸೊ ಸ್ವಿಚ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಎ ಡ್ಯಾಶ್ ಸೆಟ್ ಆಫ್ ರೂಲ್ಸ್ ದಟ್ ಗವರ್ನ್ಸ್ ಡೇಟಾ ಕಮ್ಯುನಿಕೇಶನ್ ಅಂತ ಕೇಳಿದರೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಪ್ರೋಟೋಕಾಲ್ಸ್. ಎಕ್ಸ್ಪ್ಲನೇಷನ್ ನೋಡೋಣ. ಇನ್ ಕಮ್ಯುನಿಕೇಶನ್ಸ್ ಎ ಪ್ರೋಟೋಕಾಲ್ ರೆಫರ್ಸ್ ಟು ಎ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದಟ್ ಅಲೋ ಎ ನೆಟ್ವರ್ಕ್ ಆಫ್ ನೋಡ್ಸ್ ಟು ಟ್ರಾನ್ಸ್ಮಿಟ್ ಅಂಡ್ ರಿಸೀವ್ ಇನ್ಫಾರ್ಮೇಶನ್ ಆಗುತ್ತೆ. ಪ್ರೋಟೋಕಾಲ್ ಅಂತಂದರೆ ಇನ್ನು ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಎ ಪ್ರೋಟೋಕಾಲ್ ರೆಫರ್ಸ್ ಟು ಎ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದಟ್ ಅಲೋ ಎ ನೆಟ್ವರ್ಕ್ ಆಫ್ ನೋಡ್ಸ್ ಟು ಟ್ರಾನ್ಸ್ಮಿಟ್ ಅಂಡ್ ರಿಸೀವ್ ಇನ್ಫಾರ್ಮೇಶನ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. 3 or more ಡಿವೈಸಸ್ ಶೇರ್ ಎ ಲಿಂಕ್ ಇನ್ ಡ್ಯಾಶ್ ಕನೆಕ್ಷನ್ ಅಂತ ಕೇಳ್ತಾರೆ. ಅದಕ್ಕೆ ಆನ್ಸರ್ ಮಲ್ಟಿಪಾಯಿಂಟ್ ಆಗುತ್ತೆ. ಆರ್ ಮೋರ್ ಡಿವೈಸಸ್ ಶೇರ್ ಎ ಲಿಂಕ್ ಇನ್ ಡ್ಯಾಶ್ ಕನೆಕ್ಷನ್ ಅಂತ ಕೇಳಿದ್ರೆ ಅದು ಮಲ್ಟಿಪಾಯಿಂಟ್ ಕನೆಕ್ಷನ್ ಆಗುತ್ತೆ. ಇದ್ರ ಎಕ್ಸ್ಪ್ಲನೇಷನ್ ನೋಡೋಣ. ಮಲ್ಟಿಪಾಯಿಂಟ್ ಕಮ್ಯುನಿಕೇಶನ್ ಈಸ್ ಎಸ್ಟಾಬ್ಲಿಷ್ಡ್ ವೆನ್ 3 or more ನೆಟ್ವರ್ಕ್ ನೋಡ್ಸ್ ಆರ್ ಕನೆಕ್ಟೆಡ್ ಟು ಈಚ್ ಅದರ್ ಆಗುತ್ತೆ. ಎಕ್ಸಾಂಪಲ್ ಬಂದ್ಬಿಟ್ಟು ಈಥರ್ನೆಟ್ ಅಂಡ್ ATM. ಈ ಒಂದು ಮಲ್ಟಿಪಾಯಿಂಟ್ ಕನೆಕ್ಷನ್ಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಈಥರ್ನೆಟ್ ಅಂಡ್ ATM ಆಗುತ್ತೆ. ನೆಕ್ಸ್ಟ್ ಒನ್ನು, ಇನ್ ಕಂಪ್ಯೂಟರ್ ನೆಟ್ವರ್ಕ್ ನೋಟ್ಸ್ ಆರ್ ಅಂತ ಕೇಳಿದ್ದಾರೆ. ಕಂಪ್ಯೂಟರ್ ನೆಟ್ವರ್ಕಲ್ಲಿ ನೋಟ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಎಕ್ಸ್ಪ್ಲನೇಷನ್ ನೋಡೋಣ. ಕಂಪ್ಯೂಟರ್ಸ್ ದಟ್ ಒರಿಜಿನೇಟ್ಸ್ ದ ಡೇಟಾ ಆ್ಯಂಡ್ ರೂಟ್ಸ್ ದ ಡೇಟಾ ಆ್ಯಂಡ್ ಆಲ್ಸೋ ಟರ್ಮಿನೇಟ್ಸ್ ದ ಡೇಟಾ ಆಗುತ್ತೆ. ದಟ್ ಒರಿಜಿನೇಟ್ಸ್ ದ ಡೇಟಾ, ರೂಟ್ಸ್ ದ ಡೇಟಾ ಆ್ಯಂಡ್ ಆಲ್ಸೋ ಟರ್ಮಿನೇಟ್ ದ ಡೇಟಾ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಬ್ಲೂಟೂತ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಪರ್ಸನಲ್ ಏರಿಯಾ ನೆಟ್ವರ್ಕ್. ಪರ್ಸನಲ್ ಏರಿಯಾ ನೆಟ್ವರ್ಕ್ಗೆ ಇದೊಂದು ಎಕ್ಸಾಂಪಲ್ ಆಗುತ್ತೆ. ಏನು ಅಂತ ಅಂದರೆ ಅದು ಬ್ಲೂಟೂತ್ ಆಗುತ್ತೆ. ಬ್ಲೂಟೂತ್ ಈಸ್ ಎ ವೈರ್ಲೆಸ್ ನೆಟ್ವರ್ಕ್. ಬ್ಲೂಟೂತ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಏನಕ್ಕೆ ಅಂತ ಅಂದರೆ ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಬ್ಲೂಟೂತ್ ಅಂತ ಅಂದರೆ ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂದರೆ PANಗೆ ಎಕ್ಸಾಂಪಲ್ ಆಗುತ್ತೆ. ಬ್ಲೂಟೂತ್ ಈಸ್ ಅಂತ ಕೊಟ್ಬಿಟ್ಟು ಡ್ಯಾಶ್ ಅಂತ ಕೊಡ್ತಾರೆ. ಬ್ಲೂಟೂತ್ ಈಸ್ ಎ ವೈರ್ಲೆಸ್ ನೆಟ್ವರ್ಕ್. ನೆಕ್ಸ್ಟ್ ಒನ್, ಎ ಡ್ಯಾಶ್ ಈಸ್ ಎ ಡಿವೈಸ್ ದಟ್ ಫಾರ್ವರ್ಡ್ಸ್ ಪ್ಯಾಕೆಟ್ಸ್
between networks by processing the routing information is included in the packet ಅಂತ ಇದೆ. ಸೊ ರೂಟರ್ ಆನ್ಸರ್ ಇಸ್ ರೂಟರ್ ಆಗುತ್ತೆ. ನೆಕ್ಸ್ಟ್ ಒನ್, ನೆಟ್ವರ್ಕ್ ಕಂಜೆಷನ್ ಅಕ್ಕರ್ಸ್ ಎಲ್ಲಾಗುತ್ತೆ ಅಂತ ಅಂದರೆ ಇನ್ ಕೇಸ್ ಆಫ್ ಟ್ರಾಫಿಕ್ ಓವರ್ಲೋಡಿಂಗ್ ಇದ್ದಾಗ ನೆಟ್ವರ್ಕ್ ಕಂಜೆಷನ್ ಅಕ್ಕರ್ ಆಗುತ್ತೆ, ಟ್ರಾಫಿಕ್ ಓವರ್ಲೋಡಿಂಗ್ ಇದ್ದಾಗ. ನೆಕ್ಸ್ಟ್ ಒನ್, ಫಂಕ್ಷನ್ ಆಫ್ DSLAM ಇಷ್ಟು ಅಂತ ಕೇಳಿದ್ದಾರೆ. DSLAM ನ ಫಂಕ್ಷನ್ ಏನು ಅಂತ ಅಂದರೆ DSLAM ಫಂಕ್ಷನ್ ಏನು ಅಂತ ಇಲ್ಲಿ ಕ್ವಶನ್ ಕೇಳಿರೋದ್ರಿಂದ ಇದ್ರ ಫಂಕ್ಷನ್ ಬಂದ್ಬಿಟ್ಟು ಕನ್ವರ್ಟ್ ಅನಲಾಗ್ ಸಿಗ್ನಲ್ಸ್ ಇಂಟು ಡಿಜಿಟಲ್ ಸಿಗ್ನಲ್ಸ್ ಅಂತ ಇದೆ. ಇದು ಅನಲಾಗ್ ಸಿಗ್ನಲ್ಸ್ನ ಡಿಜಿಟಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟು DSLAMದು ಫುಲ್ ಫಾರ್ಮ್ ಕೇಳ್ಬೋದು. ಹಂಗಂತ ಅಂದರೆ ಏನು ಅಂತ ಅಂದರೆ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಆಕ್ಸಿಸ್ ಮಲ್ಟಿಪ್ಲೆಕ್ಸರ್ ಅಂತ. ವೆರಿ ಇಂಪಾರ್ಟೆಂಟ್, ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಆಕ್ಸಿಸ್ ಮಲ್ಟಿಪ್ಲೆಕ್ಸರ್ ಅಂತ ಈ ಒಂದು DSLAM ಅಂತ ಅಂದರೆ ಇದು ಏನು ಒಂದು ಫಂಕ್ಷನ್ ಮಾಡುತ್ತೆ ಅಂತ ಅಂದರೆ ಕನ್ವರ್ಟ್ ಅನಲಾಗ್ ಸಿಗ್ನಲ್ಸ್ ಇಂಟು ಡಿಜಿಟಲ್ ಸಿಗ್ನಲ್ಸ್. ನೆಕ್ಸ್ಟ್ ಒನ್, ಹೌ ಮೆನಿ ಲೇಯರ್ಸ್ ಆರ್ ಪ್ರೆಸೆಂಟ್ ಇನ್ ದ ಇಂಟರ್ನೆಟ್ ಪ್ರೋಟೋಕಾಲ್ ಸ್ಟ್ಯಾಕ್ ಅಂತ ಇದೆ. TCP/IP ಮಾಡೆಲ್ ಅಂತ ಇದೆ. ಇಲ್ಲಿ ಕ್ವಶನ್ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾಕೆಂತ ಅಂದರೆ ಇಲ್ಲಿ ಕೇಳಿರೋದು ಇಂಟರ್ನೆಟ್ ಪ್ರೋಟೋಕಾಲ್ ಸ್ಟ್ಯಾಕ್ ಅಂತ. ಇಂಟರ್ನೆಟ್ ಪ್ರೋಟೋಕಾಲ್ ಸ್ಟ್ಯಾಕಲ್ಲಿ ಎಷ್ಟು ಲೇಯರ್ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ರೆಫರೆನ್ಸ್ ಮಾಡೆಲಲ್ಲಿ ಎಷ್ಟು ಲೇಯರ್ ಇದೆ ಅಂತ ಕ್ವಶನ್ ಕೇಳಿಲ್ಲ. ಕ್ವಶನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಹೌ ಮೆನಿ ಲೇಯರ್ಸ್ ಆರ್ ಪ್ರೆಸೆಂಟ್ ಇನ್ ದ ಇಂಟರ್ನೆಟ್ ಪ್ರೋಟೋಕಾಲ್ ಸ್ಟ್ಯಾಕ್ ಅಂತ TCP/IP ಮಾಡೆಲಲ್ಲಿ. ಅದಕ್ಕೋಸ್ಕರ ಇಲ್ಲಿ ಆನ್ಸರ್ ಬಂದ್ಬಿಟ್ಟು 5 ಲೇಯರ್ಸ್ ಆಗುತ್ತೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು 5 ಲೇಯರ್ಸ್ ಆಗುತ್ತೆ. ಇದು OSI ರೆಫರೆನ್ಸ್ ಮಾಡೆಲ್ ಆಗಿದ್ರೆ 7 ಲೇಯರ್ಸ್ ಇರೋದು. ಅದಕ್ಕೆ ನಾನು ಹೇಳಿದ್ದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಕೇಳಿರೋದು ಇಂಟರ್ನೆಟ್ ಪ್ರೋಟೋಕಾಲ್ ಸ್ಟ್ಯಾಕ್ ಅಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ 5 ಆನ್ಸರ್ ಆಗುತ್ತೆ. ಎಕ್ಸ್ಪ್ಲನೇಷನ್ ನೋಡೋಣ. ದೇರ್ ಆರ್ 5 ಲೇಯರ್ಸ್ ಇನ್ ದ ಇಂಟರ್ನೆಟ್ ಪ್ರೋಟೋಕಾಲ್ ಸ್ಟ್ಯಾಕ್. ದೇರ್ ಆರ್ 5 ಲೇಯರ್ಸ್ ಇನ್ ದ ಇಂಟರ್ನೆಟ್ ಪ್ರೋಟೋಕಾಲ್ ಸ್ಟ್ಯಾಕ್ ಅಂತ ಇದೆ. ಇಂಟರ್ನೆಟ್ ಪ್ರೋಟೋಕಾಲ್ ಸ್ಟ್ಯಾಕ್ ಅಲ್ಲಿ 5 ಲೇಯರ್ಸ್ ಇದೆ. ಯಾವುದೇದು ಅಂದರೆ ಅಪ್ಲಿಕೇಶನ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ನೆಟ್ವರ್ಕ್ ಲೇಯರ್, ಡೇಟಾ ಲಿಂಕ್ ಲೇಯರ್ ಅಂಡ್ ಫಿಸಿಕಲ್ ಲೇಯರ್ ಅಂತ 5 ಲೇಯರ್ಸ್ ಯಾವುದ್ರಲ್ಲಿದೆ ಅಂತ ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಸ್ಟ್ಯಾಕ್ ಅಲ್ಲಿ ಒಂದು ಮಾಡೆಲಲ್ಲಿ ಈ ಒಂದು 5 ಲೇಯರ್ಸ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಅದೇ ಥರ ಇನ್ನೊಂದು ಕ್ವಶನ್ ಎಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ಕ್ವಶನ್ ನಿಮಗೆ ಇಲ್ಲಿ ತೊಗೊಂಡಿದ್ದೀನಿ. ದ ನಂಬರ್ ಆಫ್ ಲೇಯರ್ಸ್ ಇನ್ ISO OSI ರೆಫರೆನ್ಸ್ ಮಾಡೆಲ್ ಈಸ್ ಅಂತ ಕೇಳಿದ್ದೀನಿ. ಅದು ನಾನು ಲಾಸ್ಟು ಕ್ವಶನ್ ಕೇಳಿರೋದು ಇಂಟರ್ನೆಟ್ ಪ್ರೋಟೋಕಾಲ್ ಸ್ಟ್ಯಾಕ್ದು. ಇದು OSI ರೆಫರೆನ್ಸ್ ಮಾಡೆಲ್ದು ಎಷ್ಟು ಲೇಯರ್ಸ್ ಇದೆ ಅಂತ ಕೇಳಿರೋದ್ರಿಂದ ಇಲ್ಲಿ 7 ಲೇಯರ್ಸ್ ಇದ್ದಾವೆ. 7 ಲೇಯರ್ಸ್ ಇನ್ ISO OSI ರೆಫರೆನ್ಸ್ ಮಾಡೆಲ್ ಅಂದರೆ ISO OSI ರೆಫರೆನ್ಸ್ ಮಾಡೆಲಲ್ಲಿ 7 ಲೇಯರ್ಸ್ ಇದ್ದಾವೆ. ಯಾವುದ್ಯಾವುದು ಅಂತ ಅಂದರೆ ನಿಮಗೆ ಒಂದ್ಸಲ ಹೇಳಿದ್ದೆ ಯಾವುದ್ಯಾವುದು ಅಂತ. 7 ಲೇಯರ್ಸ್ ಹೇಳಿದೆ. ಫಸ್ಟ್ ಒನ್ ಬಂದ್ಬಿಟ್ಟು ಫಿಸಿಕಲ್ ಲೇಯರ್, ಸೆಕೆಂಡ್ ಒನ್ ಡೇಟಾ ಲಿಂಕ್ ಲೇಯರ್, ಥರ್ಡ್ ಒನ್ ನೆಟ್ವರ್ಕ್ ಲೇಯರ್, ಫೋರ್ತ್ ಒನ್ ಟ್ರಾನ್ಸ್ಪೋರ್ಟ್ ಲೇಯರ್, ಫಿಫ್ತ್ ಒನ್ ಸೆಷನ್ ಲೇಯರ್, ಸಿಕ್ಸ್ತ್ ಒನ್ ಬಂದ್ಬಿಟ್ಟು ಪ್ರೆಸೆಂಟೇಷನ್ ಲೇಯರ್, ಸೆವೆಂತ್ ಒನ್ ಬಂದ್ಬಿಟ್ಟು ಅಪ್ಲಿಕೇಶನ್ ಲೇಯರ್. ಇವೆಲ್ಲದೂ ಈ 7 ಲೇಯರ್ಸ್ ಆಗುತ್ತೆ. ಯಾವುದರಲ್ಲಿ ಅಂತ ಅಂದರೆ ISO OSI ರೆಫರೆನ್ಸ್ ಮಾಡೆಲಲ್ಲಿ ಈ ಒಂದು 7 ಲೇಯರ್ಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್, ನೋಡ್ಕೋಬೇಕು. ನೆಕ್ಸ್ಟ್ ಒನ್ನು ಫಂಕ್ಷನಾಲಿಟೀಸ್ ಆಫ್ ದ ಪ್ರೆಸೆಂಟೇಷನ್ ಲೇಯರ್ ಇನ್ಕ್ಲೂಡ್ ಅಂತ ಇದೆ. ಪ್ರೆಸೆಂಟೇಷನ್ ಲೇಯರ್ದ ಫಂಕ್ಷನ್ ಏನು ಅಂತ ಇಲ್ಲಿ ಕ್ವಶನ್ ಇದೆ. ಸೊ ನಾನು ಪ್ರೆಸೆಂಟೇಷನ್ ಲೇಯರ್ದ ಫಂಕ್ಷನ್ ಏನು ಅಂತ ಅಂದರೆ ಡೇಟಾ ಕಂಪ್ರೆಷನ್, ಡೇಟಾ ಎನ್ಕ್ರಿಪ್ಷನ್ ಆ್ಯಂಡ್ ಡೇಟಾ ಡಿಸ್ಕ್ರಿಪ್ಷನ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು OSI ಮಾಡೆಲ್ದು OSI ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳ್ತಾರೆ. OSIದು ಫುಲ್ ಫಾರ್ಮ್ ಕೇಳ್ಬೋದು. ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್ ಅಂತ. OSI ಅಂತ ಅಂದರೆ ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್. ಟ್ರಾನ್ಸ್ಮಿಷನ್ ಡೇಟಾ ಈಸ್ ಡಿಸೈಡೆಡ್ ಬೈ ಅಂತ ಇದೆ ಅಂತ ಕ್ವಶನ್ ಇದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಟ್ರಾನ್ಸ್ಮಿಷನ್ ಡೇಟಾ ಈಸ್ ಡಿಸೈಡೆಡ್ ಬೈ ಫಿಸಿಕಲ್ ಲೇಯರ್. ಆನ್ಸರ್ ಈಸ್ ಫಿಸಿಕಲ್ ಲೇಯರ್. ಆಪ್ಟಿಕಲ್ ಫೈಬರ್ ಬಗ್ಗೆ ತುಂಬಾ ಇಂಪಾರ್ಟೆಂಟು. ಆಪ್ಟಿಕಲ್ ಫೈಬರ್ ಅಂದರೆ ಕೇಬಲ್ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಅದರಲ್ಲೂ ಆಪ್ಟಿಕಲ್ ಫೈಬರ್ ಇರೋವಂಥ ಕ್ವಶನ್ನೇ ಕೇಳೋದು. ಅದಕ್ಕೆ ಸಂಬಂಧಪಟ್ಟಿರೋ ಅಂಥನೇ ಕ್ವಶನ್ ಕೇಳ್ತಾರೆ. ನೋಡೋಣ. ವಿಚ್ ಟ್ರಾನ್ಸ್ಮಿಷನ್ ಮೀಡಿಯಾ ಪ್ರೊವೈಡ್ಸ್ ಹೈಯೆಸ್ಟ್ ಟ್ರಾನ್ಸ್ಮಿಷನ್ ಸ್ಪೀಡ್ ಇನ್ ಎ ನೆಟ್ವರ್ಕ್ ಅಂತ ಇದೆ. ಯಾವ ಒಂದು ಟ್ರಾನ್ಸ್ಮಿಷನ್ ಮೀಡಿಯಾ ಹೈಯೆಸ್ಟ್ ಟ್ರಾನ್ಸ್ಮಿಷನ್ ಸ್ಪೀಡ್ ಕೊಡುತ್ತೆ ನೆಟ್ವರ್ಕಲ್ಲಿ ಅಂತ ಕೇಳಿರೋದಾದರೆ ಇದು ಆನ್ಸರ್ ಬಂದ್ಬಿಟ್ಟು ಆಪ್ಟಿಕಲ್ ಫೈಬರ್ ಆಗುತ್ತೆ. ಇನ್ನೊಮ್ಮೆ ವಿಚ್ ಟ್ರಾನ್ಸ್ಮಿಷನ್ ಮೀಡಿಯಾ ಪ್ರೊವೈಡ್ಸ್ ಹೈಯೆಸ್ಟ್ ಟ್ರಾನ್ಸ್ಮಿಷನ್ ಸ್ಪೀಡ್ ಇನ್ ಎ ನೆಟ್ವರ್ಕ್ ಅಂತ ಅಂದರೆ ಅದು ಆಪ್ಟಿಕಲ್ ಫೈಬರ್. ಆನ್ಸರ್ ಈಸ್ ಆಪ್ಟಿಕಲ್ ಫೈಬರ್. ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಕೇಳ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫಿಸಿಕಲ್ ಲೇಯರ್ ಈಸ್ ರೆಸ್ಪಾನ್ಸಿಬಲ್ ಫಾರ್. ಫಿಸಿಕಲ್ ಲೇಯರ್ ರೆಸ್ಪಾನ್ಸಿಬಲ್ ಏನು ಅಂತ ಅಂದರೆ ಫಿಸಿಕಲ್ ಲೇಯರ್ ಈಸ್ ರೆಸ್ಪಾನ್ಸಿಬಲ್ ಫಾರ್
ಲೈನ್ ಕೋಡಿಂಗ್ ಮಾಡುತ್ತೆ, ಚಾನಲ್ ಕೋಡಿಂಗ್ ಮಾಡುತ್ತೆ ಆ್ಯಂಡ್ ಮಾಡ್ಯುಲೇಷನ್ ದಟ್ ಈಸ್ ನೀಡೆಡ್ ಫಾರ್ ದ ಟ್ರಾನ್ಸ್ಮಿಷನ್ ಆಫ್ ದ ಇನ್ಫಾರ್ಮೇಷನ್. ಫಿಸಿಕಲ್ ಲೇಯರು ಇನ್ಫಾರ್ಮೇಷನ್ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಈ ಎಲ್ಲ ಫಂಕ್ಷನ್ಗಳು ನಮಗೆ ನೀಡಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಯಾವುದ್ಯಾವುದು ಅಂದರೆ ಲೈನ್ ಕೋಡಿಂಗ್, ಚಾನೆಲ್ ಕೋಡಿಂಗ್ ಆ್ಯಂಡ್ ಮಾಡ್ಯುಲೇಷನ್. ಫಿಸಿಕಲ್ ಲೇಯರ್ಗೆ ಇಷ್ಟೊಂದು ರೆಸ್ಪಾನ್ಸಿಬಲ್ ಇರುತ್ತೆ. ಏನು ಅಂತ ಅಂದರೆ ಡೇಟಾನ ಟ್ರಾನ್ಸ್ಮಿಷನ್ ಮಾಡೋದಕ್ಕೆ, ಇನ್ಫಾರ್ಮೇಷನ್ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ. ಎ ಸಿಗ್ನಲ್ ಚಾನೆಲ್ ಈಸ್ ಶೇರ್ಡ್ ಬೈ ಮಲ್ಟಿಪಲ್ ಸಿಗ್ನಲ್ಸ್ ಬೈ ಅಂತ ಕೇಳಿದೆ. ಎ ಸಿಗ್ನಲ್ ಚಾನೆಲ್ ಈಸ್ ಶೇರ್ಡ್ ಬೈ ಮಲ್ಟಿಪಲ್ ಸಿಗ್ನಲ್ಸ್ ಬೈ ಅಂತ ಕೇಳಿದರೆ ನೋಡೋಣ ಆನ್ಸರು. ಆನ್ಸರ್ ಬಂದ್ಬಿಟ್ಟು ಮಲ್ಟಿಪ್ಲೆಕ್ಸಿಂಗ್ ಆಗುತ್ತೆ. ಫಂಕ್ಷನ್ಸ್ ಆಫ್ ಡೇಟಾ ಲಿಂಕ್ ಲೇಯರ್ದು ಫಂಕ್ಷನ್ ಕೇಳಿದ್ದಾರೆ. ಏನು ಇಲ್ಲಿ ಡೇಟಾ ಲಿಂಕ್ ಲೇಯರ್ ಫಂಕ್ಷನ್ ಅಂತ ಅಂದರೆ ಅದು ಫ್ರೇಮಿಂಗ್, ಏರರ್ ಕಂಟ್ರೋಲ್ ಮತ್ತು ಫ್ಲೋ ಕಂಟ್ರೋಲ್ ಮಾಡುತ್ತೆ. ಈ ಒಂದು ಫಂಕ್ಷನ್ನ ಡೇಟಾ ಲಿಂಕ್ ಲೇಯರ್ ಮಾಡೋದ್ರಿಂದ ಇವೆಲ್ಲದೂ ಡೇಟಾ ಲಿಂಕ್ ಲೇಯರ್ದ ಫಂಕ್ಷನ್ ಆಗುತ್ತೆ. ಇಲ್ಲಿ ನೋಡಿ ನೆಕ್ಸ್ಟ್ ಒನ್, ಚಾನಲ್ ಕೋಡಿಂಗ್ ಈಸ್ ದ ಫಂಕ್ಷನ್ ಆಫ್ ಫಿಸಿಕಲ್ ಲೇಯರ್. ಚಾನಲ್ ಕೋಡಿಂಗು ಯಾವುದರ ಫಂಕ್ಷನ್ ಅಂತ ಕೇಳಿದರೆ ಚಾನಲ್ ಕೋಡಿಂಗ್ ಈಸ್ ದ ಫಂಕ್ಷನ್ ಆಫ್ ಫಿಸಿಕಲ್ ಲೇಯರ್. ಫಿಸಿಕಲ್ ಲೇಯರ್ದು ಫಂಕ್ಷನ್ ಏನು ಅಂತ ಅಂದರೆ ಚಾನಲ್ ಕೋಡಿಂಗ್. ನೆಕ್ಸ್ಟ್ ಒನ್ನು, ದ ನೆಟ್ವರ್ಕ್ ಲೇಯರ್ ಈಸ್ ಕನ್ಸರ್ನ್ಡ್ ವಿತ್ ಡ್ಯಾಶ್ ಆಫ್ ಡೇಟಾ ಅಂತ ಇದೆ. ದ ನೆಟ್ವರ್ಕ್ ಲೇಯರ್ ಈಸ್ ಕನ್ಸರ್ನ್ಡ್ ವಿತ್ ಡ್ಯಾಶ್ ಆಫ್ ಡೇಟಾ ಅಂತ ಅಂದರೆ ಅದು ಪ್ಯಾಕೆಟ್ಸ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. 4 byte IP ಅಡ್ರೆಸ್ ಕನ್ಸಿಸ್ಟ್ಸ್ ಆಫ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. 4 byte IP ಅಡ್ರೆಸ್ ಕನ್ಸಿಸ್ಟ್ಸ್ ಆಫ್ ನೆಟ್ವರ್ಕ್ ಅಡ್ರೆಸ್ ಆ್ಯಂಡ್ ಹೋಸ್ಟ್ ಅಡ್ರೆಸ್ ಆಗುತ್ತೆ. ಇಂಪಾರ್ಟೆಂಟ್. 4 bytes IP ಅಡ್ರೆಸ್ ಅಲ್ಲಿ ಯಾವುದಿರುತ್ತೆ ಅಂತ ಅಂದರೆ ನೆಟ್ವರ್ಕ್ ಅಡ್ರೆಸ್ ಮತ್ತು ಹೋಸ್ಟ್ ಅಡ್ರೆಸ್ ಇರುತ್ತೆ. ದ ಫಿಸಿಕಲ್ ಲೇಯರ್ ಈಸ್ ಕನ್ಸರ್ನ್ಡ್ ವಿತ್ ಅಂತ ಕೇಳಿದ್ದಾರೆ. ದ ಫಿಸಿಕಲ್ ಲೇಯರ್ ಈಸ್ ಕನ್ಸರ್ನ್ಡ್ ವಿತ್ ಆನ್ಸರ್ ಬಿಟ್ ಬೈ ಬಿಟ್ ಡೆಲಿವರಿ ಆಗುತ್ತೆ. ಏನು ಅಂತ ಅಂದರೆ ಬಿಟ್ ಬೈ ಬಿಟ್ ಡೆಲಿವರಿ. ಇದ್ರ ಎಕ್ಸ್ಪ್ಲನೇಷನ್ ನೋಡೋಣ. ಫಿಸಿಕಲ್ ಲೇಯರ್ ಡೀಲ್ಸ್ ವಿತ್ ಬಿಟ್ ಬೈ ಬಿಟ್ ಡೆಲಿವರಿ ಇನ್ ನೆಟ್ವರ್ಕಿಂಗ್ ಅಲ್ಲಿ ಫಿಸಿಕಲ್ ಲೇಯರ್ ಬಿಟ್ ಬೈ ಬಿಟ್ನ ಡೆಲಿವರಿ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ವೈರ್ಲೆಸ್ ಟ್ರಾನ್ಸ್ಮಿಷನ್ ಆಫ್ ಸಿಗ್ನಲ್ಸ್ ಕ್ಯಾನ್ ಬಿ ಡನ್ ವಿಯಾ ಅಂತ ಕೇಳಿದ್ದಾರೆ. ವೈರ್ಲೆಸ್ ಟ್ರಾನ್ಸ್ಮಿಷನ್ ಆಫ್ ಸಿಗ್ನಲ್ಸ್ ಕ್ಯಾನ್ ಬಿ ಡನ್ ವಿಯಾ ಯಾವ್ದು? ವೇವ್ಸ್, ಮೈಕ್ರೋವೇವ್ಸ್ ಅಂಡ್ ಇನ್ಫ್ರಾರೆಡ್ ವೇವ್ಸ್ ಮೂಲಕ. ಇದ್ರ ಎಕ್ಸ್ಪ್ಲನೇಷನ್ ನೋಡೋಣ ಒಂದು ಸ್ವಲ್ಪ. ವೈರ್ಲೆಸ್ ಟ್ರಾನ್ಸ್ಮಿಷನ್ ಈಸ್ ಕ್ಯಾರಿಡ್ ಔಟ್ ಬೈ ರೇಡಿಯೋ ವೇವ್ಸ್ ಅಂಡ್ ಮೈಕ್ರೋವೇವ್ಸ್ ಅಂಡ್ ಹೈಯರ್ ವೇವ್ಸ್. ದೀಸ್ ವೇವ್ಸ್ ರೇಂಜ್ ಇಂಪಾರ್ಟೆಂಟ್ 3 kHz to above 300 GHz ಆಗುತ್ತೆ. ವೆರಿ ಹ್ಯಾಂಡ್ ರೈಟಿಂಗು ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಕ್ಲಾಸ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನಿಮಗೆ ಹ್ಯಾಂಡ್ ರೈಟಿಂಗ್ ಓಕೆ ನಂಗೆ ಅರ್ಥ ಆಗುತ್ತೆ ಅಂತ ಅಂದರೆ ಒಂದು ತಮ್ ಕೊಡಿ. ಫಂಕ್ಷನ್ಸ್ ಆಫ್ ನೆಟ್ವರ್ಕ್ ಲೇಯರ್ದು ಫಂಕ್ಷನ್ ಏನು ಅಂತ ಇಲ್ಲಿ ಕ್ವಶನ್ ಇದೆ. ಫಂಕ್ಷನ್ಸ್ ಆಫ್ ನೆಟ್ವರ್ಕ್ ಲೇಯರ್ದು ಫಂಕ್ಷನ್ ಏನು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಫಂಕ್ಷನ್ಸ್ ಆಫ್ ನೆಟ್ವರ್ಕ್ ಲೇಯರ್ದು ಫಂಕ್ಷನ್ ಬಂದ್ಬಿಟ್ಟು ರೂಟಿಂಗ್, ಇಂಟರ್ ನೆಟ್ವರ್ಕಿಂಗ್ ಆ್ಯಂಡ್ ಕಂಜೆಷನ್ ಕಂಟ್ರೋಲ್. ರೂಟಿಂಗು, ಇಂಟರ್ ನೆಟ್ವರ್ಕಿಂಗ್ ಆ್ಯಂಡ್ ಕಂಜೆಷನ್ ಕಂಟ್ರೋಲು. ಈ ಒಂದು ಫಂಕ್ಷನ್ಸು ನೆಟ್ವರ್ಕ್ ಲೇಯರ್ದಾಗಿರುತ್ತೆ. SI ಮಾಡೆಲ್ ನೆಟ್ವರ್ಕ್ ಲೇಯರ್ ಇಸ್ ದ ಥರ್ಡ್ ಲೇಯರ್ ಅಂಡ್ ಇಟ್ಸ್ ಪ್ರೊವೈಡ್ ಡೇಟಾ ರೂಟಿಂಗ್ ಪಾತ್ಸ್ ಫಾರ್ ನೆಟ್ವರ್ಕ್ ಕಮ್ಯುನಿಕೇಷನ್ ಸಬ್ಜೆಕ್ಟ್ ರಿಲೇಟೆಡ್ ಟೋಪಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ನೋಡೋಣ. ವಿಚ್ ನೆಟ್ವರ್ಕ್ ಟೋಪಾಲಜಿ ರಿಕ್ವೈರ್ಸ್ ಎ ಸೆಂಟ್ರಲ್ ಕಂಟ್ರೋಲರ್ ಹರ್ ಹಬ್ ಅಂತ ಕೇಳಿದೆ. ಯಾವ ಒಂದು ನೆಟ್ವರ್ಕ್ ಟೋಪಾಲಜಿಗೆ ಹಬ್ ಇರುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿರೋದ್ರಿಂದ ಅದು ಯಾವ ಒಂದು ನೆಟ್ವರ್ಕ್ ಟೋಪಾಲಜಿ ಅಂತ ಆದರೆ ಸ್ಟಾರ್ ನೆಟ್ವರ್ಕ್ ಟೋಪಾಲಜಿ ಆಗುತ್ತೆ. ನೆಕ್ಸ್ಟ್ ಒನ್ನು, ಡ್ಯಾಶ್ ಟೋಪಾಲಜಿ ರಿಕ್ವೈರ್ಸ್ ಎ ಮಲ್ಟಿ ಪಾಯಿಂಟ್ ಕನೆಕ್ಷನ್ ಅಂತ ಕೇಳಿದ್ದಾರೆ. ಡ್ಯಾಶ್ ಟೋಪಾಲಜಿ ರಿಕ್ವೈರ್ಸ್ ಎ ಮಲ್ಟಿ ಪಾಯಿಂಟ್ ಕನೆಕ್ಷನ್ ಅಂತ ಕೇಳಿದ್ದಾರೆ. ಯಾವ ಒಂದು ಟೋಪಾಲಜಿಗೆ ಮಲ್ಟಿ ಪಾಯಿಂಟ್ ಕನೆಕ್ಷನ್ಸ್ ಇರುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿರೋದ್ರಿಂದ ಆನ್ಸರ್ ನೋಡೋಣ. ಇಲ್ಲಿ ನೋಡಿ, ಬಸ್ ಟೋಪಾಲಜಿ. ಆನ್ಸರ್ ಈಸ್ ಬಸ್ ಟೋಪಾಲಜಿ ಆಗುತ್ತೆ. ಈ ಒಂದು ಬಸ್ ಟೋಪಾಲಜಿಗೆ ಮಲ್ಟಿ ಪಾಯಿಂಟ್ ಕನೆಕ್ಷನ್ಸ್ ಇರುತ್ತೆ. ನೋಡೋಣ, ಎಕ್ಸ್ಪ್ಲನೇಷನ್ ನೋಡೋಣ. ಇನ್ ಬಸ್ ಟೋಪಾಲಜಿ ದೇರ್ ಈಸ್ ಎ ಸಿಂಗಲ್ ಕೇಬಲ್ ಟು ವಿಚ್ ಆಲ್ ದ ನೆಟ್ವರ್ಕ್ ನೋಡ್ಸ್ ಆರ್ ಕನ್ಸರ್ನ್ಡ್ ಅಂತ. ಡೇಟಾ ಕಮ್ಯುನಿಕೇಶನ್ ಸಿಸ್ಟಮ್ ವಿತಿನ್ ಎ ಬಿಲ್ಡಿಂಗ್ ಆರ್ ಕ್ಯಾಂಪಸ್ ಅಂತ ಇದೆ. ಯಾವ ಬಂದ್ಬಿಟ್ಟು ಲ್ಯಾನ್ ಆಗುತ್ತೆ. ಲ್ಯಾನ್ ಅಂತ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಇದು ಲ್ಯಾನ್ ಫುಲ್ ಫಾರ್ಮ್ನು ಕೇಳ್ಬೋದು, ನೋಡ್ಕೊಳ್ಳಿ. ಲೋಕಲ್ ಏರಿಯಾ ನೆಟ್ವರ್ಕ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಬಿಲ್ಡಿಂಗ್ ಅಥವಾ ಕ್ಯಾಂಪಸ್ ಅಲ್ಲಿ ಈ ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ ಅಂದ್ರೆ ಲ್ಯಾನ್ ನ ಯೂಸ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದ್ರ ಎಕ್ಸ್ಪ್ಲನೇಷನ್ ನೋಡೋಣ. ದಿಸ್ ನೆಟ್ವರ್ಕ್ ಇಂಟರ್ ಕನೆಕ್ಟ್ಸ್ ಕಂಪ್ಯೂಟರ್ಸ್ ಇನ್ ಎ ಸ್ಮಾಲ್ ಏರಿಯಾ ಸಚ್ ಆಸ್ ಸ್ಕೂಲ್, ಆಫೀಸಸ್, ರೆಸಿಡೆನ್ಸ್ ಎಕ್ಸೆಟ್ರಾ. ಲ್ಯಾನ್ ಎಲ್ಲಿ ಅಂತ ಅಂದ್ರೆ ಸ್ಕೂಲ್ಗಳಲ್ಲಿ, ಆಫೀಸಸ್ಗಳಲ್ಲಿ ಮತ್ತೆ ರೆಸಿಡೆನ್ಸ್ ಅಲ್ಲಿ ಈ ಒಂದು ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಯೂಸ್ ಆಗುತ್ತೆ. ವೆರಿ ವ್ಯಾನ್ ಅಂತ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್ ಆಗುತ್ತೆ. ವ್ಯಾನ್ ಅಂತ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ನೋಡಿದ್ರಲ್ಲ, ನಾನು ಇಲ್ಲಿವರೆಗೂ ಸ್ವಲ್ಪ ಮೆಜರ್ಮೆಂಟ್ಸ್ ಬಗ್ಗೆ ಸ್ವಲ್ಪ
ಸ್ಪೋರ್ಟ್ಸ್ ಆ್ಯಂಡ್ ಕಪ್ಸ್ ರಿಲೇಟೆಡು ಮತ್ತು ಸ್ವಲ್ಪ ಕಮ್ಯುನಿಕೇಷನ್ ಸಬ್ಜೆಕ್ಟು, ಅದರಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋವಂಥ ಸ್ವಲ್ಪ ಕ್ವಶನ್ ತಗೊಂಡು ನಿಮ್ಮ ಹತ್ರ ವಿತ್ ಎಕ್ಸ್ಪ್ಲೈನ್ ಕೊಟ್ಟು ಇಲ್ಲಿ ಈ ಒಂದು ಕ್ಲಾಸ್ ಮಾಡಿದ್ದೀನಿ. ಈ ಒಂದು ಕ್ಲಾಸ್ ನಿಮಗೆ ತುಂಬಾ ಯೂಸ್ಫುಲ್ ವಿಡಿಯೋ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹ್ಯಾಂಡ್ ರೈಟಿಂಗ್ ನಿಮಗೆ ಅರ್ಥ ಆದರೆ ಒಂದು ಥಂಬ್ ಕೊಡಿ ಅಂತ ಹೇಳ್ತಾ, ವಿಡಿಯೋ ಅಂತೂ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಎಕ್ಸಾಮ್ಸ್ಗೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಹೇಳ್ತೀನಿ, ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ವೆರಿ ಯೂಸ್ಫುಲ್ ಕ್ಲಾಸ್ ಇದಾಗುತ್ತೆ ಅಂತ ಕೇಳ್ಕೊಳ್ತಾ, ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡೋದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.